ಹುಲಿಕಲ್ ಘಾಟ್ನಲ್ಲಿ ತಡೆಗೋಡೆ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಮೊನ್ನೆ ದುರಂತ ಸಂಭವಿಸಿತ್ತು. 3 ಕಾರ್ಮಿಕರು ಆ ದುರಂತದಲ್ಲಿ ಮೃತಪಟ್ಟಿದ್ರು. ಸದ್ಯ ಅಲ್ಲಿನ ಸ್ಥಿತಿ ಹೆಂಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಏಪ್ರಿಲ್ 9ರಂದು ಗುಡ್ಡ ಕುಸಿದು 3 ಕಾರ್ಮಿಕರು ಮೃತಪಟ್ಟಿದ್ರು. ಮತ್ತೊಂದು ದುರಂತದ ಎಚ್ಚರಿಕೆಯನ್ನು ಹುಲಿಕಲ್ ಘಾಟ್ ಕೊಡ್ತಾ ಇದೆ. ದುರಂತ ನಡೆದ ಸ್ವಲ್ಪ ದೂರದಲ್ಲೇ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಸೃಷ್ಟಿಯಾಗಿದೆ. ಅಪಾಯಕಾರಿ ಸ್ಥಿತಿ ಇದೆ. ಹುಲಿಕಲ್ ಘಾಟು ಶಿವಮೊಗ್ಗ ಜಿಲ್ಲೆಯನ್ನು ಉಡುಪಿ ಜಿಲ್ಲೆಯ ಜೊತೆಗೆ ಸಂಪರ್ಕಿಸುವಂಥ ಘಾಟ್ ಸೆಕ್ಷನ್ನು. ಅಲ್ಲಿ ಕಾಮಗಾರಿ ನಡೆಯೋ ಸಂದರ್ಭದಲ್ಲಿ ದುರಂತ ಸಂಭವಿಸಿ 3 ಕಾರ್ಮಿಕರು ಮೃತಪಟ್ಟಿದ್ರು ಏಪ್ರಿಲ್ 9ನೇ ತಾರೀಕು. ಇನ್ನು ಹುಲಿಕಲ್ ಘಾಟು ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಮಳೆ ಬೀಳುವಂಥ ಜಾಗ. ಸದ್ಯ ಇಲ್ಲಿ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಸೃಷ್ಟಿಯಾಗಿದೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಏನು ಪಶ್ಚಿಮ ಘಟ್ಟದ ಘಾಟ್ ಸೆಕ್ಷನ್ ಇದೆ, ಇದು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಡ್ತಾ ಇದೆ. ಅಲ್ಲಲ್ಲಿ ದರೆ ಕುಸಿತದ ಪ್ರಕರಣಗಳು ವರ್ಷದಲ್ಲಿ 1-2 ಕಂಡು ಬರ್ತಾ ಇದ್ರೆ, ಈಗ ನಡೀತಕ್ಕಂಥ ಕಾಮಗಾರಿಯ ಎಫೆಕ್ಟ್ ಕೂಡ ಮತ್ತಷ್ಟು ಈ ರೀತಿಯ ಘಟನೆಗಳು ದರೆ ಕುಸಿತ ಮತ್ತು ಘಾಟ್ ಬಂದಾಗುವ ಲಕ್ಷಣಗಳನ್ನು ತೋರಿಸ್ತವೆ. ನಾನೀಗ ಹುಲಿಕಲ್ ಘಾಟ್ನ ಇದು ಚಂಡಿಕಾಂಬ ದೇಗುಲದ ಭಾಗ. ಇದು ಈ ಭಾಗದಿಂದ ಸೀದಾ ಹೀಗೆ ಬಂದ್ರೆ ದೊಡ್ಡದಾದ ಬಂಡೆ ಪ್ರದೇಶಗಳು ಕಂಡು ಬರ್ತದೆ. ಈ ಬಂಡೆ ಪ್ರದೇಶವನ್ನು ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಬಂಡೆಯ ಭಾಗದಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲಲ್ಲಿ ಮರಗಳ ಬೇರುಗಳು ಕೆಲವು ಬಂಡೆಗಳನ್ನು ಹಿಡ್ಕೊಂಡಿದೆ. ಅವೆಲ್ಲ ಜಾರಿ ಜಾರಿ ಕೆಳಗೆ ಬರ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಇದು ಕೂಡ ಬಹಳಷ್ಟು ಅಪಾಯವನ್ನು ತಂದೊಡ್ಡುವ ಜಾಗ ಅಂತಾನೆ ಹೇಳ್ಬೋದು. ಇಲ್ಲಿ ಈ ಕೆಳಭಾಗದಲ್ಲೇ ಆಗಿರ್ತಕ್ಕಂಥ ಘಟನೆ, ಈ ಏನು ಗುಡ್ಡ ಕುಸಿತು 3 ಜನ ಕಾರ್ಮಿಕರು ಸಾವನ್ನಪ್ಪಿದ್ರು, ಆ ಘಟನೆ ನಡೆದಿರ್ತಕ್ಕಂಥ ಸ್ಥಳ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಭಾರಿ ಅನಾಹುತ ಆಯಿತು. ಘಾಟ್ನ ಏನು ಸುಮಾರು 5 ಕೋಟಿ ರು ವೆಚ್ಚದಲ್ಲಿ ತಡೆಗೋಡೆ ಕಾಮಗಾರಿ ಏನು ಮಾಡ್ತಾ ಇದ್ದಾರೆ, ಅದು ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಇಷ್ಟೆಲ್ಲ ನೀವು ನೋಡ್ತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಅನಾಹುತ ಆಯಿತು, ಅದರ 4ರಷ್ಟು ಅನಾಹುತ ಈ ಕಲ್ಲು ಬಂಡೆಗಳ ಕುಸಿತದಿಂದ 100% ಸಂಭವಿಸುತ್ತೆ. ಯಾಕಂದ್ರೆ ಇದು ಜಾರಿ ಜಾರಿ ನಿಂತಿರ್ತಕ್ಕಂಥ ಕಲ್ಲು ಬಂಡೆಗಳು. ಈ ಕೇವಲ ಅಲ್ಲಿ ಮಣ್ಣಿನ ಕುಸಿತ ಕಂಡು ಬಂದ್ರೆ, ಇಲ್ಲಿ ನೀವು 100% ದೊಡ್ಡ ದೊಡ್ಡ ಗಾತ್ರದ ಭಾರಿ ಗಂಡೆಗಳು ಏನು ಕಲ್ಲು ಬಂಡೆಗಳು ಮರದ ಬೇರುಗಳ ಮಧ್ಯದಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು, ಜಾರಿ ನಿಂತಿರ್ತಕ್ಕಂಥ ಕಂಡು ಬರ್ತದೆ. ಅವೆಲ್ಲವೂ ಕೂಡ ಬಿದ್ದು 100% ಇದು ಹಾಳಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತದೆ. ಇದು ಇಲ್ಲೀಗ ಕೆಲವು ವರ್ಷದಿಂದ ಈ ಭಾಗದಲ್ಲಿ ಮಳೆ ಕಂಡಾಪಟ್ಟು ಜಾಸ್ತಿ ಬರ್ತಾ ಇದೆ. ಮಳೆ ಬಂದಂಗೂ ಈ ಬಂಡೆಯಲ್ಲಿ ನೀರು ಬರ್ತಾ ಇದ್ದೇವೆ. ಹಂಗಾಗಿ ಬಂಡೆ ಏನಿದ್ರು ಬಂಡೆ ಅಡಿಭಾಗ ಪೂರ್ತಿ ಬಿಡ್ತಾ ಇದ್ದೇವೆ. ಮತ್ತು ಇಲ್ಲಿ ಕಾಮಗಾರಿ ನಡಬೇಕಾದ್ರೆ ಇದು ಸಮಯದ ಸುಮಾರು ಕಲ್ಲೆಲ್ಲ ಕೆಳಗೆ ಬಿದ್ದಿದೆ. ಅದರಿಂದ ಈ ಬಂಡೆಗೆ ಸಮಯ ಅಪಾಯ ಉಂಟು ಅಂತ ಹೇಳ್ತಾ ಇದ್ದೀನಿ ನಾನು. ಈ ಪೊಸಿಷನ್ ಇರ್ಬೇಕಾದ್ರೆ ಏನಾಯ್ತು, ಅಕಸ್ಮಾತ್ ಬಸ್ ಮೇಲೆ ಬಿದ್ದರೆ ಬಸ್ಸಲ್ಲಿದ್ರು ಒಂದು 50-60 ಜನನು ಸತ್ತೋಗ್ಬಿಡ್ತಾರೆ. ಜಿಲ್ಲಾ ಅಧ್ಯಕ್ಷರು, ಆಮೇಲೆ MLAಗಳು, MP ಗಳು ಇದ್ರದ್ದು ಒಂಚೂರು ಕ್ಲಿಯರ್ ಆಗಿ ಮಾಡ್ಕೊಡ್ಬೇಕು. ತಿರ್ಗಾಡೋರಿಗಾರು ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈಗ ನಿನ್ನೆ 3 ಜನ ಸತ್ತಿದ್ದಾರೆ. ನಮಗಾಗುವ ಭಾರಿ ತೊಂದರೆಗೆ ಅನಾಹುತಗಳು ಆಗ್ತಾ ಇದ್ವಿ ಇಲ್ಲಿ. ಇದು ನಮ್ಮ ಅಜ್ಜನ ಕಾಲದಿಂದ ಇಂಥ ಅನಾಹುತಗಳಾಗಿದ್ದು ನಾವು ಕಂಡು ಬಂದಿಲ್ಲ. ಯಾಕಂದ್ರೆ ಇದು ಪ್ರಥಮ ಈ ತರ ಆಗ್ತಿರೋದು. 3 ಜೀವಂತ ಶವಗಳು ಮಣ್ಣಿನಲ್ಲಿ ಸಿಲುಕಿ ನಿನ್ನೆ ಬಾಡಿನ ನಾವೇ ತೆಗೆದಿದ್ದು. ಏನಾದರೂ ಒಂದಲ್ಲ ಒಂದು ಕಾಲದಲ್ಲಿ ಈ ಬಂಡೆಗಳು ಜಾರಿ ಬರುವುದೇ. ಜಾಸ್ತಿ ಮಳೆ, ಅತಿ ಹೆಚ್ಚು ಮಳೆ ಆಗುವ ಪ್ರದೇಶ ಹುಲಿಕಲ್ ಘಾಟ್. ಈಗ ಭಾರಿ ಅನಾಹುತವನ್ನು ತಡೆಗಟ್ಟೋಗೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಕ್ಷಮೆ ಕೇಳ್ತಾ ಇದ್ವಿ. ಹುಲಿಕಲ್ ಘಾಟಿಂದ ಕ್ಯಾಂಪಸ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.